ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಸಂವಿಧಾನದ ಶಾಂತಿ ಕೋರಿದ ಮಾಜಿ ಸೈನಿಕರ ಸಂಘಟನೆ, ಸಾಥ್ ನೀಡಿದ ಯುವ ಬ್ರಿಗೇಡ್. ಈಗ ವಾರ್ತೆಗಳ ವಿವರ. ಪ್ರತಿಯೊಂದು ಜಾತಿ ಜನಾಂಗಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸಮಾನತೆಯ ಹಕ್ಕು ನೀಡಿದ್ದಾರೆ. ಆದರೆ ಕೆಲ ಮೇಲ್ವರ್ಗದವರಿಂದ ಕೆಳ ಸಮುದಾಯಗಳನ್ನು ಕೀಳರಿಮೆಯಿಂದ ಕಾಣುತ್ತಾರೆ. ಹಾಗಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯದಂತೆ ದೇಶದಲ್ಲಿ ಸಮಾನತೆ ಬರಬೇಕಿದೆ. ಹಾಗಾಗಿ ಮನುಸ್ಮೃತಿಯನ್ನ ದಹಿಸಬೇಕಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿಯಿಂದ ಮನುಸ್ಮೃತಿ ದಹನ ಮಾಡಿದ ದಿನವನ್ನ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ದಿನಾಂಕ 25ರಂದು ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ಬೆಂಗಳೂರು ಇವರಿಂದ ರಾಜ್ಯದ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಮನುಸ್ಮೃತಿ ದಹನ ದಿನವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಹೊಸಪೇಟೆಯ ಜೈಭೀಮ್ ವೃತ್ತಕ್ಕೆ ಆಗಮಿಸಿದ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿಯು ಮೇಲು ಕೀಳು ಜಾತಿ ಹಾಗೂ ಲಿಂಗ ತಾರತಮ್ಯದ ಅಸಮಾನತೆಯನ್ನ ಹೇರುವ ದಲಿತ, ಹಿಂದುಳಿದ ಹಾಗೂ ಶೂದ್ರ ಸಮುದಾಯಗಳ ವಿರೋಧಿ ಮನುಸ್ಮೃತಿಯನ್ನ ದಹನ ಮಾಡಿ ಸಂವಿಧಾನವನ್ನ ಎದೆಗಪ್ಪಿಕೊಳ್ಳೋಣವೆಂದು ಕರೆ ನೀಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನಕ್ಕೆ ಸಂವಿಧಾನಕ್ಕೆ ಅಪ್ಪಿಕೊಳ್ಳೋಣ ಅಪ್ಪಿಕೊಳ್ಳೋಣ ಸಂವಿಧಾನವನ್ನು ಅಪ್ಪಿಕೊಳ್ಳೋಣ 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 ಸಂವಿಧಾನವನ್ನು ಅಪ್ಪಿಕೊಳ್ಳೋಣ ಅಪ್ಪಿಕೊಳ್ಳೋಣ ಸಂವಿಧಾನವನ್ನು ದಾನ ಮಾಡೋಣ ದಾನ ಮಾಡೋಣ ಅಪ್ಪಿಕೊಳ್ಳೋಣ 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 ದಾನ ಮಾಡೋಣ ದಾನ ಮಾಡೋಣ ಪ್ರಜಾಪ್ರಭುತ್ವದ ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಜೈ ಭೀಮ್ 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 ದಾನ ಮಾಡೋಣ ಅಪ್ಪಿಕೊಳ್ಳೋಣ ಅಪ್ಪಿಕೊಳ್ಳೋಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927 ಡಿಸೆಂಬರ್ 25ರಂದು ಈ ದೇಶದ ಜಾತಿ ವ್ಯವಸ್ಥೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ, ಶೋಷಣೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಮನುಸ್ಮೃತಿಯನ್ನು ಸುಟ್ಟಂಥ ದಿನ. ಅದು ದೊಡ್ಡ ಐತಿಹಾಸಿಕ ದಿನ. 1927 ಡಿಸೆಂಬರ್ 25ನೇ ತಾರೀಕು ಮನುಸ್ಮೃತಿಯನ್ನು ಸುಟ್ಟಂಥ ದಿನ. ಅದು ಇಡೀ ದೇಶಕ್ಕೆ ಒಂದು ದೊಡ್ಡ ಐತಿಹಾಸಿಕವಾದ ದಿನ. ಯಾಕಂತಂದರೆ ಮನುಸ್ಮೃತಿ ಹೇಳಿದ್ದು ಅದು ಜಾತಿಗಳು ಇರಬೇಕು, ಅಸ್ಪೃಶ್ಯತೆ ಇರಬೇಕು, ಆಮೇಲೆ ಹೆಣ್ಣುಮಕ್ಕಳು ಶೋಷಣೆಗಿಂದ ಇರಬೇಕು ಅನ್ನುವಂಥದ್ದನ್ನು ಪ್ರತಿಪಾದನೆ ಮಾಡಿದಂಥದ್ದು ಮನುವಾದ. ಅಂದರೆ ಜಾತಿ ವ್ಯವಸ್ಥೆ ಇರಬೇಕು, ಅಸ್ಪೃಶ್ಯತೆ ಕೂಡ ಇರಬೇಕು, ಭೇದ ಭಾವಗಳಿರಬೇಕು, ಹಾಗೇನೋ ಅಸಮಾನತೆ ಇರಬೇಕು. ಆ ನಿಟ್ಟಿನೊಳಗೆ ಮನುಸ್ಮೃತಿಯನ್ನು ಬರೆದಿರುವಂಥದ್ದು. ಅದನ್ನು ನಾವು ಮೆಟ್ಟಿ ನಿಲ್ಲಕ್ಕೋಸ್ಕರ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಸಮಾನತೆ ಬೇಕು ಅನ್ನುವಂಥದ್ದು. ಈ ದೇಶದಲ್ಲಿ ಸಮಾನತೆ ಬೇಕು, ಯಾರು ಶೋಷಣೆ ಮಾಡಬಾರ್ದು, ಯಾರು ಮೇಲು ಕೀಳು ಅಂತ ಅನ್ನಬಾರ್ದು, ಸ್ಪೃಶ್ಯ ಅಸ್ಪೃಶ್ಯ ಅನ್ನಬಾರ್ದು, ಎಲ್ಲರೂ ಒಂದೇ, ಎಲ್ಲ ಕೂಡ ಸಮಾನ ತತ್ವದ ಮೇಲೆ ಇರಬೇಕು ಅನ್ನುವಂಥ ನಿಟ್ಟಿನೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೇನು ಜಾತಿ ವ್ಯವಸ್ಥೆಯನ್ನು ಪ್ರತಿಬಿಂಬನೆ ಮಾಡ್ತಕ್ಕಂಥ, ಮೇಲು ಕೀಳು ಅನ್ನುವಂಥದ್ದನ್ನು ಪ್ರತಿಬಿಂಬಿಸುವಂಥ ಮನುಸ್ಮೃತಿಯನ್ನು ಸುಟ್ಟಂಥದ್ದು ದಿನ. ಹಾಗಾಗಿ ಅಲ್ಲಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾದ್ರು ಮನುಸ್ಮೃತಿಯ ಸುಟ್ಟರು, ಅವತ್ತಿನಿಂದ ಇಡೀ ದೇಶದಲ್ಲಿ ಒಂದು ಸಂಚಲನವನ್ನು ಮೂಡಿತು. ಅಂದರೆ ಇನ್ನು ಮುಂದೆ ಯಾವತ್ತೂ ಕೂಡ
ನಾನು ಮೇಲು ಕೀಳು ಅನ್ನೋದು ಇರಬಾರ್ದು. ಹಾಗೇನೂ ಕೂಡ ಮಹಿಳೆಯರಿಗೂ ಕೂಡ ಸಮಾನವಾದ ಅವಕಾಶಗಳನ್ನು ಕೊಡಬೇಕು. ಅವಾಗ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ, ಅವರು ಓದಲಿಕ್ಕೆ ಅವಕಾಶ ಇರಲಿಲ್ಲ, ಸ್ಕೂಲಿಗೆ ಬರಲಿಕ್ಕೆ ಅವಕಾಶ, ಶಿಕ್ಷಣಕ್ಕೆ ಅವಕಾಶ ಇರಲಿಲ್ಲ. ಅದನ್ನು ಮೆಟ್ಟಿ ನಿಲ್ಲುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಆಗಿತ್ತು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮನುಸ್ಮೃತಿ ಇರಬಾರ್ದು. ಯಾಕೆಂತಂದರೆ ಎಲ್ಲರೂ ಕೂಡ ಸಮಾನತೆಯನ್ನು ತತ್ವದ ಮೇಲೆ ಇರಬೇಕು. ಎಲ್ಲ ಪ್ರತಿಯೊಬ್ಬ ಜಾತಿಗೂ ಕೂಡ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹುಟ್ಟಿದ ಮೇಲೆ ಮನುಷ್ಯ ಸಮಾನತೆಯನ್ನು ಮೆಟ್ಟಿ ನಿಲ್ಲಬೇಕನ್ನುವಂಥ ನಿಟ್ಟಿನೊಳಗೆ ಇದು ಹೋಗಲಾಡಿಸ್ಬೇಕು. ಅಸ್ಪೃಶ್ಯ ಜಾತಿ ವಿಜಾತಿ ಯಾವುದೇ ಕೂಡ ಅಸಮಾನತೆ ಇರಬಾರ್ದು ಅನ್ನುವಂಥ ನಿಟ್ಟಿನೊಳಗೆ ಇದೇನು ಬ್ರಾಹ್ಮಣಶಾಹಿ ಇರುವಂಥ ಮನುಸ್ಮೃತಿಯನ್ನು ಸುಟ್ಟಾಕಿರೋಂಥ ದಿನ. ಸಮಾನತೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಅವ್ರಿಗೆ ಎಲ್ಲರೂ ಕೂಡ ಸಮಾನತೆ ಇರಬೇಕನ್ನೋ ದೃಷ್ಟಿಯಿಂದ ಈ ಒಂದು ಮನವಾದಿಗಳು ಜಾತಿಯನ್ನು ಇಟ್ಕೊಂಡು ಈ ಒಂದು ಮನಸ್ಮೃತಿಯನ್ನು ಸುಟ್ಟಾಕಬೇಕನ್ನೋ ದೃಷ್ಟಿಯಿಂದ ಇವತ್ತು ಮನಸ್ಮೃತಿಯನ್ನು ದಹನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಕೂಡ ನಡೀತಿದೆ. ಅದೇ ರೀತಿ ಕೂಡ ನಮ್ಮ ವಿಜಯನಗರ ಜಿಲ್ಲಾ ಕೇಂದ್ರದಲ್ಲಿ ಈ ಒಂದು ದಹನವನ್ನು ಕಾರ್ಯಕ್ರಮವನ್ನು. ಹೊಸಪೇಟೆ ನಗರಸಭಾ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ರಸ್ತೆಯಲ್ಲಿ ಸಂಚರಿಸಬೇಕೆಂದಲ್ಲಿ ಭಯಪಡಬೇಕಾದ ಪರಿಸ್ಥಿತಿ ಒದಗಿ ಬಂದಿದೆ. ಈ ಅಂಶವನ್ನ ಮನಗಂಡ ಹೊಸಪೇಟೆ ನಗರಸಭೆಯು ಬೀದಿ ನಾಯಿಗಳ ರ್ಯಾಬಿಸ್ ಲಸಿಕೆ ಹಾಕಲು ಮುಂದಾಗಿದೆ. ಅದೇ ರೀತಿ ಸಂತಾನ ಹರಣ ಚಿಕಿತ್ಸೆ ಮಾಡಲಾಗುತ್ತಿದೆ. ಹೀಗೆ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಮುಂದಾಗಿರುವ ಹೊಸಪೇಟೆ ನಗರಸಭೆಯು ಮೀನು ಮಾರುಕಟ್ಟೆಯ ಬಳಿ ಬೀದಿ ನಾಯಿಗಳನ್ನ ಹಿಡಿದು ರ್ಯಾಬಿಸ್ ಇಂಜೆಕ್ಷನ್ ಹಾಕಲಾಗುತ್ತಿದೆ. ಇದರಿಂದ ಬೀದಿ ನಾಯಿ ಕಚ್ಚಿದರೂ ಏನೂ ಅಪಾಯವಾಗುವುದಿಲ್ಲ. ಅದೇ ರೀತಿ ಪ್ರತಿದಿನ 25 ಬೀದಿ ನಾಯಿಗಳನ್ನ ಹಿಡಿದು ಗುರುತು ಮಾಡಿದ ಸ್ಥಳಕ್ಕೆ ಕೊಂಡೊಯ್ದು ಸಂತಾನ ಆಗದಂತೆ ಸಂತಾನ ಹರಣ ಚಿಕಿತ್ಸೆ ಮಾಡಿ 2 ದಿನಗಳ ಕಾಲ ನಿಗಾ ವಹಿಸಿ ಮರಳಿ ನಗರಕ್ಕೆ ತರಲಾಗುವುದೆಂದು ಹೊಸಪೇಟೆ ನಗರಸಭೆಯ ಉಪಾಧ್ಯಕ್ಷ ಆನಂದ್ ರವರು ಈ ವೇಳೆ ತಿಳಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ಹೊಸಪೇಟೆ ನಗರದಲ್ಲಿ ಇತ್ತೀಚೆಗೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿ ಆ ಒಂದು ಬೀದಿ ನಾಯಿಗಳಿಂದ ಜನರಿಗೆ ಮತ್ತು ಮಕ್ಕಳಿಗೆ ಅತ್ಯಂತ ಭಾಳ ಭಯಾನಕ ವಾತಾವರಣ ಸೃಷ್ಟಿಯಾಗಿದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ವಿಷಯ ನಮ್ಮ ನಗರಸಭೆ ಗಮನಕ್ಕೆ ಬಂದು ನಾವು ಈ ಒಂದು ಬೀದಿ ನಾಯಿಗಳ ಹಾವಳಿಗೆ ನಿಯಂತ್ರಣಕ್ಕಾಗಿ ನಾವು ಈ ದಿನ ಆ ನಾಯಿಗಳಿಗೆ ರ್ಯಾಬಿಸ್ ಒಂದು ಇಂಜೆಕ್ಷನನ್ನು ಹಾಕ್ಸ್ತಾ ಇದ್ದೇವೆ. ಅದು ಅಂಥ ಇಂಜೆಕ್ಷನ್ ಹಾಕಿದ ನಾಯಿ ಯಾರಿಗೆ ಕಚ್ಚಿದರೂ ಕೂಡ ಆ ವ್ಯಕ್ತಿಗೆ ಅಂಥ ಅನಾಹುತ ಆಗಂಗಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಪ್ರತಿ ಒಂದು ದಿವಸಕ್ಕೆ 25 ನಾಯಿಗಳನ್ನು ನಾವು ಹಿಡಿದು ಆ ಒಂದು ನಮ್ಮ ನಗರಸಭೆಯಿಂದ ಒಂದು ಜಾಗದಲ್ಲಿ ಅವುಗಳಿಗೆ ಸಂತಾನಹರಣ ಚಿಕಿತ್ಸೆ ನಾವು ಮಾಡ್ತಾಯಿದ್ದೀವಿ. ಅದು ಸಂತಾನಹರಣ ಚಿಕಿತ್ಸೆ ಆದ ನಾಯಿ 2 ದಿವಸ ನಾವು ಆ ಒಂದು ಸ್ಥಳದಲ್ಲಿ ಇಟ್ಟುಕೊಂಡು ನಂತರ 2 ದಿವಸ ಆದಮೇಲೆ ಯಾವ ಸ್ಥಳದಲ್ಲಿ ನಾವು ಅದನ್ನು ಹಿಡಿದಿಟ್ಟಿದ್ದೀವಿ ಆ ಸ್ಥಳದಲ್ಲಿ ನಾವು ಬಿಟ್ಟು ಹೋಗೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಬೀದಿ ನಾಯಿಗಳು ಇಂದ ಆಗ್ತಕ್ಕಂಥ ಅನಾಹುತ ತಡೆಯಲು ನಾವು ನಗರಸಭೆ ಒಂದು ಹೆಜ್ಜೆ ಇಟ್ಟಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ನಗರಸಭೆಯ ಎಲ್ಲ ಸದಸ್ಯರು ಕೈ ಜೋಡಿಸಿ ಈ ಒಂದು ನಿಯಂತ್ರಣಕ್ಕೆ ಕಾರ್ಯೋನ್ಮುಖರಾಗಿದ್ದಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಹೊಸಪೇಟೆ ನಗರದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ಆ ಒಂದು ಹಾವಳಿಯಿಂದ ಮುಕ್ತರಾಗಲು ಅವಕಾಶ ಮಾಡಿಕೊಡಬೇಕೆಂದು ನಾನು ನಗರಸಭೆಯಿಂದ ವಿನಂತಿ ಮಾಡಿಕೊಳ್ತಿದ್ದೇನೆ. ಅದೇ ರೀತಿ ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ ಪ್ರತಿಯೊಂದು ವಾರ್ಡ್ನಲ್ಲಿರುವ ಬೀದಿ ನಾಯಿಗಳನ್ನ ಇದೇ ರೀತಿ ನಿಯಂತ್ರಣಕ್ಕೆ ತರಬೇಕೆಂದು ಕಲಂದರ್ ಅವರು ಈ ವೇಳೆ ನಗರಸಭೆಗೆ ಕೋರಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಒಳ್ಳೆಯ ಒಂದು ಕಾರ್ಯವನ್ನು ನಮ್ಮ ನಗರಸಭೆ ಅಧಿಕಾರಿಗಳು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಈ ನಮ್ಮ ವಾರ್ಡ್ನಲ್ಲಿ ಚಿಕನ್ ಮಾರ್ಕೆಟ್, ಮಟನ್ ಮಾರ್ಕೆಟ್ ಮತ್ತು ಫಿಶ್ ಮಾರ್ಕೆಟ್ ಇರೋದ್ರಿಂದ ಹೊಸಪೇಟೆಯಲ್ಲಿ ಅತಿ ಹೆಚ್ಚವಾಗಿ ನಾಯಿಗಳು ನಮ್ಮ ವಾರ್ಡ್ನಲ್ಲಿ ಇರ್ತಾವೆ. ಇಲ್ಲಿ ರಾತ್ರಿ 9 ಗಂಟೆ ನಂತರ ಯಾರನ್ನು ಓಡಾಡಬೇಕಂದ್ರೆ ಅಡಿವ್ಯಾಗ ಹುಲಿ ಸಿಂಹ ಜೊತೆಗೆ ಫೈಟ್ ಮಾಡಿ ಓಡೋದಂಗೆ ಆಗ್ತೈತೆ. ಒಬ್ಬರು ಯಾರನ್ನ ಗಾಡಿಗೆ ಏನಾರು ಕವರ್ ಇಟ್ಕೊಂಡು ಹೋದರೆ ಅವ್ರ ಹಿಂದೆ ಕಲೆ ಬಿದ್ದು ಅವ್ರನ್ನ ಬಿಳಿಸಿ ಮತ್ತು ಅವ್ರು ಎಷ್ಟೋ ಅಪಘಾತ ಆಗೋಂಥ ಒಂದು ಸನ್ನಿವೇಶ ನಡೆದಾಗ ನಾವು ನಗರಸಭೆಗೆ ಭಾಳಷ್ಟು ಒತ್ತಾಯ ಮಾಡಿದಾಗ ಇವತ್ತು ನಗರಸಭೆದವರು ಈ ರ್ಯಾಬಿನ್ಸ್ ವ್ಯಾಕ್ಸಿನ್ ಹಾಕೋದ್ರ ಮೂಲಕ ಸಂತಾನ ಹರಣ ಚಿಕಿತ್ಸೆ ಮಾಡಿ ಇವು ನಾಯಿಗಳು ನೆಕ್ಸ್ಟ್ ಅವು ಸಂತಾನ ಆಗಲ್ದಂಗೆ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಶ್ಲಾಘನೆ ಹೇಳ್ತಾ ಈಗ ಜೊತೆಗೆ ಆಗಲೇ ನಗರಸಭೆಯಿಂದ ಭಾಳಷ್ಟು ಆಕಳುಗಳನ್ನ ರಾತ್ರಿ ಹಿಡಿದು ಗೋಶಾಲೆ ಬಿಡೋಕೆ ಕೆಲಸ ಮಾಡ್ತಾ, ಅದು ಒಳ್ಳೆಯ ಕಾರ್ಯ. ಈಗ ನಾವು ನಗರಸಭೆ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಎಲ್ಲ ನಮ್ಮ ಅಧಿಕಾರಿಗಳು ಕೇಳ್ಕೊಳ್ಳೋದಿಷ್ಟೇ,
ಇದು ಕೆಲವೇ ವಾರ್ಡ್ಗಳೇ ಆಗಬಾರ್ದು. ಹೊಸಪೇಟೆಯಾಗ ಜನಸಂಖ್ಯೆಗಿನ ನಾಯಿಗಳೇ ಜಾಸ್ತಿ ಅದಾವ. ಈ ಸತತವಾಗಿ ನಡೆದು ಈ ಕೆಲಸ ಕಾರ್ಯೋನ್ಮುಖ ಆಗ್ಬೇಕಂತೇಳಿ ನಾವು ಅವ್ರಿಗೆ ಕೇಳ್ಕೊಳ್ತೀವಿ. ಸಚಿವ ಆನಂದ್ ಸಿಂಗ್ ರವರು ಈ ಹಿಂದೆ ಕ್ಷೇತ್ರದ ಜನತೆಗೆ ನೀಡಿದ ಭರವಸೆಯಂತೆ ರಾಜ್ಯ ಸರ್ಕಾರದಿಂದ ಬರೋಬ್ಬರಿ 245 ಕೋಟಿ ಮೊತ್ತದ ಅನುದಾನ ತಂದು ಏತ ನೀರಾವರಿ ಯೋಜನೆಯನ್ನ ಪ್ರಾರಂಭಿಸಿದ್ದಾರೆ. ಅದರಲ್ಲಿ ಆಯ್ದ ಕೆಲ ಗ್ರಾಮಗಳಲ್ಲಿನ ಕೆರೆಗಳನ್ನು ಅಭಿವೃದ್ಧಿಗೊಳಿಸಿ ನೀರು ತುಂಬಿಸುವ ಕೆಲಸ ನಡೆದಿದೆ. ಅದರಲ್ಲಿ ನಲ್ಲಾಪುರ ಗ್ರಾಮದ ಬಳಿ ಬರುವ ಬ್ರಿಟಿಷರ ಕಾಲದಲ್ಲಿನ ಕೆರೆ ಮೂಲ ಕೆರೆ ಎಂಬ ಪುರಾತನ ಕೆರೆಯನ್ನ ಅಭಿವೃದ್ಧಿಗೊಳಿಸುವ ಕಾಮಗಾರಿ ಪ್ರಾರಂಭಿಸಲಾಗಿದೆ. ಆದರೆ ಕಾಮಗಾರಿ ಕಳಪೆಯಿಂದ ಕೂಡಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೆ ಕಾರ್ತಿಕ್ ರವರು ಆರೋಪಿಸಿ ಕಾಮಗಾರಿಯನ್ನ ಸ್ಥಗಿತಗೊಳಿಸಿದ್ದಾರೆ. ಇನ್ನು ಈ ಅಂಶವನ್ನ ಸಚಿವ ಆನಂದ್ ಸಿಂಗ್ ರವರ ಗಮನಕ್ಕೆ ತರಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಕೆರೆಯಲ್ಲಿ 1.5 ಟಿಎಂಸಿ ನೀರನ್ನ ಸಂಗ್ರಹಿಸಿ ಸುಮಾರು 2600 ಎಕರೆ ಖುಷ್ಕಿ ಜಮೀನಿಗೆ ನೀರನ್ನ ಒದಗಿಸುವ ಯೋಜನೆ ಇದಾಗಿದೆ. ನೀರು ಸಂಗ್ರಹವಾದ ಬಳಿಕ ಕಳಪೆ ಕಾಮಗಾರಿಯಿಂದ ಕೂಡಿರುವ ಕೆರೆಯ ಕಟ್ಟಡ ಹೊಡೆಯುವ ಸಾಧ್ಯತೆ ಇದೆ. ಹಾಗಾಗಿ ಉತ್ತಮ ಕಾಮಗಾರಿ ನಡೆಸಬೇಕೆಂಬುದು ನಮ್ಮ ಆಗ್ರಹವಾಗಿದೆ ಎಂದು ತಿಳಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಬರಲಿ, ಸಚಿವರು ಬರಲಿ. ಇಲ್ಲಿ ಯಾಕಂದ್ರೆ ಸಚಿವರು ಗಮನಕ್ಕೆ ತಂದೇವಿ, ಅವರು ಬರಲಿ, ಅಧಿಕಾರಿಗಳು ಬರಲಿ. ಇಲ್ಲಿ ಏನೇನು ಎಷ್ಟು ತೆಗಿಬೇಕು, ಬೆಡ್ಡಿಂಗ್ ಎಷ್ಟು ಹಾಕ್ಬೇಕು ಎಲ್ಲ ರೈತರಿಗೆ ಗೊತ್ತಾಗ್ಲಿ. ಇವಾಗ ಕೋಟಿಗಟ್ಟಲೆ ಇವಾಗ ಖರ್ಚು ಮಾಡಿ ಇವಾಗ ಕಳಪೆ ಕಾಮಗಾರಿ ಮಾಡ್ರೆ ಲಾಸ್ ಆಗೋದು ರೈತರು. ಹೌದಾ? ಇವತ್ತು ನೀವೇನು ಹೆಚ್ಚು ಕಡಿಮೆ ಮಾಡಿದ್ರೆ ನಾಳೆ ನೀರು ತುಂಬಿದಾಗ ಹೊಡಿತು, ಇಲ್ಲಿರೋ ಯಾರು ಜವಾಬ್ದಾರಿ? ಪ್ರಾಬ್ಲಮ್ ಆಗ್ತತೆ. ಕ್ಲಾರಿಟಿಯಾಗಿ ಹೇಳು. ಇವತ್ತು ನಾವು ರೈತ ಮುಖಂಡರಷ್ಟು ಬಂದೀವಿ, ಮತ್ತೆ ಮುಂದೆ ಜಗಳ ಆಗೋದು ಬೇಡ. ಕ್ಲಾರಿಟಿಯಾಗಿ ಬಂದು ಕೆಲಸ ಹೆಂಗ ಎಲ್ಲರ ಸಮಕ್ಷಮದಾಗ ಹೇಳ್ಬೇಕು. ನಿಮ್ ಕಾಂಟ್ರಾಕ್ಟ್ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಬರ್ಲೇಬೇಕು. ಸಚಿವರಿಗೆ ಗಮನಕ್ಕೆ ತರ್ರಿ, ನಾವು ಹೇಳ್ತೀವಿ. ಎಲ್ಲಾರು ಬಂದು ಕುತ್ಕೊಂಡು ಅದೇನೈತೆ ಕೆಲಸ ಸ್ಟಾಪ್ ಮಾಡ್ರಿ. ಮತ್ತೆ ನಾಳೆ ನಮ್ಮವರು ರೈತರಿಗೆ ಹೇಳಿ ಹ್ಞೂ ಅಂದು ಮತ್ತೆ ಮಾಡ್ರಿ ಅಂದ್ರೆ ಮತ್ತೆ ನಾನೊಂದು ಗಲಾಟೆ ಮಾಡ್ಕೊಂಬದ್ ಬೇಡ. ಇವಾಗ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಬರಲಿ, ಬಂದ್ಮ್ಯಾಗ ಕುತ್ಕೊಂಡು ಎಷ್ಟು ಎಸ್ಟಿಮೇಟ್ ಏನೈತಿ ಎಲ್ಲ ಹೇಳ್ಬೇಕು. ಇವಾಗ ತೆರೆದ ಬುಕ್ ಇರ್ಬೇಕು. ನಾವೇನ್ ಬಂದೆ ಕೆಲಸ ಹೆಂಗನ್ ಮಾಡ್ರಿ ಅಂತ ಹೇಳಲ್ಲ. ಕೆಲಸ ನಮಗೆ ಕೆಲಸ ನಮಗೆ ರೈತರಿಗೆ ಅನುಕೂಲ ಆಗ್ಬೇಕು. ಏನಿಲ್ಲ ಅದ್ರ ಏನಿಲ್ಲ ಹೊರಮುಚ್ಚ ಒಳಮುಚ್ಚ ಏನಿಲ್ಲಪ್ಪ, ಕ್ಲಿಯರ್ ಆಗಿರ್ಬೇಕು. ನಮಗೆ ಎಷ್ಟು ಡೀಟೇಲ್ಸ್ ನಮಗೆ ಕೊಡ್ಬೇಕು. ನಮಗೆ ನಾಳೆ ಕರೆಸಿ ಎಲ್ಲ ಮಾಡಿ ನಾಳೆ ನೋಡ್ರಿ ಅಲ್ಲಿ ಕಂಪ್ಲಿ ಕೆರೆ ನೋಡ್ರಿ ಎಷ್ಟು ನೀಟ್ ಕಾಮ್ದೈತಿ. ಇದು ಯಾರು ಮಾಡ್ರಿ ಸ್ವಲ್ಪ ಕೇಳ್ಕೊಂಡ್ರೆ ಕಂಪ್ಲಿ ಕೆರೆ ಎಂತ ಕೆರೆ ಮಾಡಿರ ಗೊತ್ತಾ? ಆಯ್ತು, ಇವಾಗ ಇದು ಕೆಲಸ ಕೆರೆ ನೀಟ್ ಅನ್ಸುತ್ತೆ ನಿಮಗೆ? ಕೆಲಸ ಕೆರೆ ನೀಟ್ ಅನ್ಸುತ್ತೆ, ನೀಟ್ ಅನ್ಸುವಂತ ಕೆಲಸ ಮಾಡಿರೋದು. ಮುಂದೆ ಕೆಲಸ ಮಾಡ್ರ ಕಳಪೆ ಕಾಮಗಾರಿ ಮಾಡ್ಕೊಂಡು ನಾವು ನೋಡ್ಕೊಂಡು ಸುಮ್ಮನಿರಕ್ ನಮ್ ಕೈಲಿ ಆಗೋದಿಲ್ಲ. ನಾನು ನಿಜವಾಗ್ಲೂ ಸರ್, ನಾನು ಇವ್ನು ಜೈಲು ಕಳ್ಸಿಂದ ನನಗೆ ಎಷ್ಟು ಸಿಟ್ಟು ಬಂದೈತೆ. ಆಳಗೋಡ್ನ ರೈತರು ಅಂತ ಹೇಳ್ತದೆ. ನಾನು ಇವ್ನು ಸ್ವಾಮಿಗೆ 100 ಸರಿ ಬಂದು ಹೇಳಿ ನಾನು ಇವ್ನು ಗೊಂತಾಡವಲ್ಲ. 4 ಗಂಟೆಗೆ ಬಂದ್ಮೇಲೆ ಆಯ್ತು ಅಣ್ಣ ಬಸವಣ್ಣ ಆಯ್ತು ಅಂಬದ ಸುಮ್ಮನೆ ಅವ್ನು ಹೋಗೋಣ. ಆಮೇಲೆ ಮಾಡೋಣ ಮತ್ತೆ ಏನು ಸತ್ತ ಬರ್ತಾನೆ ಅಲ್ವ ಸರ್? ರಾಡಾಚಾರಿ ಇವ್ರು ಹಂಗೆ ಹಾಕದ ಕೆಳಗೆ ಬುನಾದಿ ಸರ್. ನಿಮ್ಮ ಹೆಸರು ಪ್ರಕಾಶ್ ಅವರ. ಇವಾಗ ನಾವು ಸಂಬಂಧಪಟ್ಟ ಸಚಿವರಿಗೆ ಹೇಳಿವಿ, ಹೌದಾ? ಅಧಿಕಾರಿಗಳಿಗೆ ಮಾತಾಡಿವಿ. ಇವಾಗ ಅವ್ರು ಬರ್ತು ಅಂದಾರ, ಅವ್ರು ಬರೋವರೆಗೆ ನೀವು ಕೆಲಸ ಮಾಡಬಾರ್ದು. ನೋಡ್ರಿ ಇವತ್ತು ಇಲ್ಲೆಲ್ಲ ಇಷ್ಟು ಬಿರುಕು ಬಿಟ್ಟವ. ಏನಿದು ಜವಾಬ್ದಾರಿ ಯಾರ್ದಿದು? ಇಲ್ಲಿ ನೋಡ್ರಿ, ಇಲ್ಲೇ ನೀವೇ ನೋಡ್ರಿ, ಇಲ್ಲಿ ನೋಡ್ರಿ ನಿಮ್ ಬಿರುಕು ಬಿಟ್ಟಲ್ಲ ನೋಡ್ರಿ. ಈ ತಗದೆ ಫಿಕ್ಸಿಂಗ್ ಮಾಡ್ಬೇಕಾದ್ರೆ ಬಿರುಕು ಬಿಟ್ಟವ ಅಲ್ಲೆಲ್ಲ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿರವರ 98ನೇ ವರ್ಷದ ಜನ್ಮದಿನದ ನಿಮಿತ್ತ ಹೊಸಪೇಟೆ ಬಿಜೆಪಿ ಮಂಡಲದಿಂದ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಮಾಸ್ಕ್ ವಿತರಿಸುವ ಮೂಲಕ ಕೋವಿಡ್ ನಿಯಮ ಪಾಲಿಸುವಂತೆ ಕರೆ ನೀಡಲಾಯಿತು. ಹೀಗೆ 35ನೇ ವಾರ್ಡ್ ಆಕಾಶವಾಣಿ ಏರಿಯಾಕ್ಕೆ ಆಗಮಿಸಿದ ಹೊಸಪೇಟೆ ಬಿಜೆಪಿ ಮಂಡಲವು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿರವರ ಬ್ಯಾನರ್ಗೆ ಪುಷ್ಪ ನಮನ ಮಾಡಿ ಅವರ ಅವಧಿಯಲ್ಲಿ ದೇಶಕ್ಕೆ ನೀಡಿದ ಕೊಡುಗೆ ಕುರಿತು ಸ್ಮರಿಸಿದರು. ನಮ್ಮ ಮಾಜಿ ಪ್ರಧಾನಿಗಳು ಇವತ್ತು ರಸ್ತೆಗಳು ಚತುರ್ಸತ ರಸ್ತೆಗಳು ಆಗಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರ ಮುಖಾಂತರ.
ನದಿ ಜೋಡಣೆ ಆಗಿದ್ದರೂ ಕೂಡ ಆ ಒಂದು ಕನಸನ್ನು ಹೊತ್ತುಕೊಂಡಿದ್ದರು. ಅವರು 5 ವರ್ಷ ಪ್ರಧಾನಮಂತ್ರಿಗಳಾಗಿ ಆ ಒಂದು ಕಾರ್ಯವನ್ನು BJP ಪಕ್ಷ ಇವತ್ತು ಐತಂದರೆ ಅದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರೇ ಕಾರಣ. ಮೊದಲು ಇಬ್ಬರೇ ಗೆದ್ದಿದ್ರು MP ಗಳು. ಅಂಥ ಒಂದು ಇಬ್ಬರು ಗೆದ್ದಂಥ BJP ಪಕ್ಷ ಇವತ್ತು ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಇವತ್ತು ನಮ್ಮ BJP ಪಕ್ಷ MP ಗಳನ್ನು ಗೆಲ್ಲಿಸಿ ಕಳಿಸಿದೆ. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಕೂಡ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಆನಂದ್ ಸಿಂಗ್ ಅವರು ಈ ಒಂದು ನೇತೃತ್ವದಲ್ಲಿ ನಮ್ಮ ವಿಜಯನಗರ ಜಿಲ್ಲೆ ಕರ್ನಾಟಕ ರಾಜ್ಯ BJP ಪಕ್ಷ ಅತಿ ಎಲ್ಲಿ ನೋಡಿದರೂ ಅಭಿವೃದ್ಧಿ. ಇವತ್ತು ಈ ವಾರ್ಡ್ನಲ್ಲಿ ಹಿಂದೆ 10 ವರ್ಷದ ಹಿಂದೆ ನೋಡಿದರೆ ಏನಿದ್ದಿಲ್ಲ, ಇಲ್ಲಿ ಎಲ್ಲ ಗಿಡ ಗಂಟೆ ರಿಜೇರಿ ಗಿಡಗಳು ಬೆಳೆದಿದ್ವು. ನಮ್ಮ ಆನಂದ್ ಸಿಂಗ್ ಅವರು ಬಂದ ನಂತರ ಇವತ್ತು CC ರೋಡ್ಗಳು, ಎಲ್ಲಿ ನೋಡಿದ್ರು CC ರೋಡ್ಗಳು, ಡ್ರೈನೇಜ್ಗಳು ಭಾಳ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಕೂಡ ನಾವು ಸದಾ ಬೆಂಬಲವನ್ನು ವ್ಯಕ್ತಪಡಿಸಬೇಕಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಬಳಿಕ ಸಸಿಗಳನ್ನ ನೆಟ್ಟು ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಿದರು. ಅದೇ ರೀತಿ ಸ್ವಚ್ಛತೆ ಮಾಡಿ ಶುಚಿತ್ವದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಇನ್ನು ರಾಜ್ಯದಲ್ಲಿ ಕೋವಿಡ್ ಪ್ರಕರಣ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ನೆರೆದವರಿಗೆ ಮಾಸ್ಕ್ ವಿತರಿಸಿ ಕೋವಿಡ್ ನಿಯಮದ ಕುರಿತಾಗಿ ಜಾಗೃತಿ ಮೂಡಿಸಲಾಯಿತು. ಇನ್ನು ಅಟಲ್ ಬಿಹಾರಿ ವಾಜಪೇಯಿ ರವರು ದೇಶಕ್ಕೆ ನೀಡಿದ ಕೊಡುಗೆಗಳ ಕುರಿತು ಮಾತನಾಡಿದ ಸಿದ್ಧಾರ್ಥ್ ಸಿಂಗ್ ರವರು ಸಸಿಗಳನ್ನ ಪೋಷಿಸಿ ಪರಿಸರವನ್ನ ಕಾಪಾಡಿಕೊಂಡು ಬರುವ ಜವಾಬ್ದಾರಿ ಪ್ರತಿಯೊಬ್ಬರಲ್ಲಿ ಮೂಡಿ ಬರಬೇಕೆಂದರು. ಇವತ್ತು ಈ ದೇಶಕ್ಕೆ ಒಬ್ಬ ಧೀಮಂತ ನಾಯಕ, 2 ಗುಂಡು ಇರ್ತಕ್ಕಂಥ ನಾಯಕ ಸಿಕ್ಕಿರ್ತಕ್ಕಂಥ ನಮ್ಮ ಹೆಮ್ಮೆಯ ಡಾಕ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಅವರ 98ನೇ ಹುಟ್ಟುಹಬ್ಬದ ಪ್ರಯುಕ್ತ ಪಕ್ಷದ ಮಂಡಲ ವತಿಯಿಂದ ಮಾಸ್ಕ್ ವಿತರಣೆ ಹಾಗೂ ಸಸಿ ಇಟ್ಟು ಊರು ಹಸಿರೀಕರಣ ಮಾಡುವ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸಿ, ಒಂದು ಕಾಲದಲ್ಲಿ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ದೇಶಗಳಿಗೆ ಅವರ ಒಂದು ಪರ್ಮಿಷನ್ ತಗೊಂಡು ಅಣುಪರೀಕ್ಷೆ ಮಾಡುವ ಒಂದು ಪರಿಸ್ಥಿತಿನಲ್ಲಿ 2 ಗುಂಡು ಇರತಕ್ಕಂಥ ನಮ್ಮ ಧೀಮಂತ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ರಕ್ಷಣಾ ಹಿತದೃಷ್ಟಿಯಿಂದ ಗುಪ್ತವಾಗಿ ಅಣುಪರೀಕ್ಷೆಯನ್ನು ನಡೆಸಿ ದೇಶಕ್ಕೆ ತುಂಬ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಾರೆ. ಇವತ್ತು ಅವರ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ 35ನೇ ವಾರ್ಡಿನ ಆಕಾಶವಾಣಿಯ ಒಂದು ಭಾಗದಲ್ಲಿ ನಾವು ಸಸಿ ಇಟ್ಟು ಜನರಲ್ಲಿ ಒಂದು ಪರಿಸರದ ಬಗ್ಗೆ ಅರಿವು ಮೂಡಿಸೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಸೊ ಹಾಗಾಗಿ ಮರಗಳನ್ನು ಕಡಿಯೋದು ತುಂಬ ಸುಲಭ, ಆದರೆ ಅದನ್ನು ಬೆಳೆಸೋ ಜವಾಬ್ದಾರಿ ತುಂಬ ದೊಡ್ಡದಿರುತ್ತೆ. ಯಾಕಂದರೆ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರಾಗಿರ್ಬೋದು ಅಥವಾ ಪರಿಸರ ಪ್ರೇಮಿಗಳಾಗಿರ್ಬೋದು, ಒಂದು ಮರವನ್ನು ಒಂದು ಸಸಿಯನ್ನು ಜೋಪಾನ ಮಾಡಿ ಮರ ಆಗಿ ನಾವು ಬೆಳೆಸೋದು ಎಷ್ಟು ಕಷ್ಟ, ಎಷ್ಟು ಸಮಯ ತಗೊಳುತ್ತೆ ಅಂಥೇಳಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆ ನಮ್ಮ ಕಸವನ್ನು ನಮ್ಮ ಕಸ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಆದಷ್ಟು ಕಸವನ್ನು ನಾವು ಕಡಿಮೆ ಮಾಡಿ ವಸ್ತುಗಳನ್ನು ಮತ್ತೆ ಉಪಯೋಗ ಮಾಡುವ ರೀಯೂಸ್, ರೀಸೈಕಲ್ ಮತ್ತು ರೀಸೈಕಲ್ ಮಾಡುವ ವಸ್ತುಗಳನ್ನು ನಾವು ಬಳಸಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ನಾವು ಆದಷ್ಟು ನಿಷೇಧ ಸರ್ಕಾರ ಆವಾಗಲೇ ಮಾಡಿದೆ. ಆದರೆ ನಾವು ನಾಗರಿಕರಾಗಿ ಆ ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿಕೊಂಡು ಒಂದೇ ಸರಿ ಯೂಸ್ ಆಗುವ ಪ್ಲಾಸ್ಟಿಕ್ಕನ್ನು ನಾವು ನಮ್ಮ ಬಳಕೆಯಲ್ಲಿ ಯೂಸ್ ಮಾಡಬಾರ್ದು ಅಂಥೇಳಿ ಈ ಸಂದರ್ಭದಲ್ಲಿ ಕೇಳಿ. ಹೊಸಪೇಟೆಯ ಸುಶಿಲ್ಪಿ ಮಕ್ಕಳ ಹೆರಿಗೆ ಮತ್ತು ಬಂಜಿತನ ಆಸ್ಪತ್ರೆಯ 7ನೇ ವರ್ಷದ ವಾರ್ಷಿಕೋತ್ಸವ ಕೈಗೊಳ್ಳಲಾಗಿತ್ತು. ವಾರ್ಷಿಕೋತ್ಸವದ ನಿಮಿತ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಿ ವೈದ್ಯಕೀಯ ಸಲಹೆಯೊಂದಿಗೆ ಉಚಿತ ಔಷಧಿಗಳನ್ನು ನೀಡಲಾಯಿತು. ಹೀಗೆ ಹೊಸಪೇಟೆಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಬರುವ ಸುಶಿಲ್ಪಿ ಮಕ್ಕಳ ಹೆರಿಗೆ ಹಾಗೂ ಬಂಜೆತನ ಆಸ್ಪತ್ರೆಯ 7ನೇ ವರ್ಷದ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿತ್ತು.
ಹೀಗೆ ವಾರ್ಷಿಕೋತ್ಸವದ ನಿಮಿತ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಡಿಸಲಾಗಿತ್ತು. ಈ ಭಾಗವಾಗಿ ಆಸ್ಪತ್ರೆಯ ವೈದ್ಯರಿಂದ ಮಹಿಳೆ ಹಾಗೂ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡಿ ಉಚಿತ ಔಷಧಿ ನೀಡಿ ವೈದ್ಯಕೀಯ ಸಲಹೆ ನೀಡಿದರು. ಈ ವೇಳೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಮುಸ್ಲಿಂ ಕುಟುಂಬವು ಆಸ್ಪತ್ರೆಯ ವೈದ್ಯರಿಗೆ ಗಣೇಶನ ಚಿತ್ರವಿರುವ ಫೋಟೋ ಫ್ರೇಮ್ ನೀಡಿ ಆಸ್ಪತ್ರೆಯ 7ನೇ ವರ್ಷದ ವಾರ್ಷಿಕೋತ್ಸವದ ಶುಭ ಹಾರೈಸಿದರು. ಇನ್ನು ಪ್ರತಿ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ಸುಶೀಲ್ ಪಿ ಆಸ್ಪತ್ರೆಯ ವೈದ್ಯರು ಈ ವೇಳೆ ತಿಳಿಸಿದ್ದಾರೆ. Sushil P Children's and Maternity Hospital is conducting free health checkup camp. ಉಚಿತ ಆರೋಗ್ಯ ತಪಾಸಣೆ ಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಉಚಿತ ಟ್ರೀಟ್ಮೆಂಟು, ಮೆಡಿಸಿನ್ಸು, ಇಂಜೆಕ್ಷನ್ಸು ಎಲ್ಲವೂ ಇದೆ. ಪ್ರತಿ ವರ್ಷ ಇದೇ ಥರ ಮಾಡ್ತಾಯಿದ್ವಿ, ಈ ವರ್ಷವೂ ಇದೇ ಥರ ಮಾಡ್ತಾಯಿದ್ದೀವಿ. ಎಲ್ಲವೂ ಫ್ರೀ ಸರ್ವಿಸ್ ಮಾಡಿ ನೀವು ನಿಮ್ಮ ಕಡೆಯಿಂದ ಥ್ಯಾಂಕ್ಸ್ ಕೇಳೋದಕ್ಕೆ ಆಸೆಪಟ್ಟು ಈ ದಿನ ಒಳ್ಳೆಯದಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ನಮ್ಮ ಸುಶಿಲ್ಪಿ ಮಕ್ಕಳು ಮತ್ತು ಹೆರಿಗೆ ಆಸ್ಪತ್ರೆಗೆ ಈ 7 ಇಯರ್ಸ್ ನೀವು ಕೊಟ್ಟಿರೋದು ಸಪೋರ್ಟಿಗೆ ತುಂಬ ಥ್ಯಾಂಕ್ ಯು. ಮುಂದೆ ಹಾಗೆ ಸಪೋರ್ಟ್ ಮಾಡ್ತಾ ಇರ್ರಿ. ನಾವು ಕೂಡ ನಿಮಗೆ ಎಷ್ಟಾಗುತ್ತೆ ನಮ್ಮ ಕೈಲಿ ಅಷ್ಟು ಸರ್ವಿಸ್ ಕೊಡ್ತಾ ಇರ್ತೀವಿ. ಉತ್ತರ ಸಿಕ್ಕಿಂನಲ್ಲಿ ಒಂದು ಪೋಸ್ಟ್ನಿಂದ ಮತ್ತೊಂದು ಪೋಸ್ಟ್ಗೆ ತೆರಳುತ್ತಿದ್ದ ಭಾರತೀಯ ಸೇನೆಗೆ ಸೇರಿದ 3 ಲಾರಿಗಳಲ್ಲಿ ಒಂದು ಲಾರಿ ಆಯತಪ್ಪಿ ಆಳವಾದ ಕಂದಕಕ್ಕೆ ಉರುಳಿದೆ. ಇದರ ಪರಿಣಾಮವಾಗಿ ಲಾರಿಯಲ್ಲಿದ್ದ 20 ಜನ ಸೈನಿಕರಲ್ಲಿ 16 ಜನ ಸೈನಿಕರು ಸಾವಿಗೀಡಾದರೆ ಉಳಿದ 4 ಜನ ಸೈನಿಕರಿಗೆ ಗಂಭೀರ ಗಾಯಗಳಾಗಿವೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತಕ್ಕೆ ಆಗಮಿಸಿದ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ವಿಜಯನಗರ ಜಿಲ್ಲಾ ಘಟಕವು ಕ್ಯಾಂಡಲ್ ಬೆಳಗಿಸಿ 1 ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಹುತಾತ್ಮ ಯೋಧರ ಆತ್ಮಕ್ಕೆ ಶಾಂತಿ ಕೋರಿ ಹುತಾತ್ಮ ಯೋಧರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸಿದರು. வேணான்னு சொல்லிட்டியா? நீங்க ஒத்தா சுமாரா நீ இப்போ பண்ணலாம். ಅವ್ರದ್ದು ಅರ್ಜೆಂಟ್ಲಿ ಇರ್ಕಾರಲ್ಲ ಅವರು ನಮ್ಮ ಈ ಒಂದು ಮಾಜಿ ಸೈನಿಕರ ಸಂಘದ ವತಿಯಿಂದ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ವಿಜಯನಗರ ಜಿಲ್ಲಾ ಘಟಕದ ವತಿಯಿಂದ ಹೃತ್ಪೂರ್ವಕವಾಗಿ ಹಾರ್ದಿಕವಾಗಿ ಎಲ್ಲರಿಗೂ ಸ್ವಾಗತವನ್ನು ಕೋರ್ತೇವೆ. ಇದು ಇವತ್ತಿನ ದಿವಸ ಒಂದು ಖುಷಿ ಪಡುವಂಥ ಸಂದರ್ಭ ಅಲ್ಲ. ಮೊನ್ನೆ 23ನೇ ತಾರೀಕಿಗೆ ಉತ್ತರ ಸಿಕ್ಕಿಂನಲ್ಲಿ ಕಾರಿಡಾರ್ ಅನ್ನೋ ಒಂದು ರಸ್ತೆಯಲ್ಲಿ ನಮ್ಮ ಆರ್ಮಿಯ 3 ವೆಹಿಕಲ್ಸ್ ಅಶೋಕ್ ಲೈಲ್ಯಾಂಡ್ನಲ್ಲಿ ಕಾನ್ವಾಯ್ ಅಂತ ಹೇಳ್ತೀವಿ ನಾವು. ಒಂದೊಂದು ಸಂದರ್ಭದಲ್ಲಿ ಸುಮಾರು 10, 15, 20, 40, 50 ಗಾಡಿಗಳು ಒಂದರಿಂದ ಒಂದೇ ಹೋಗ್ತಾ ಇರ್ತವೆ. ಆ ಒಂದು ಅವತ್ತಿನ ದಿವಸ 3 ಅಶೋಕ್ ಲೈಲ್ಯಾಂಡ್ ಹೋಗ್ತಾ ಇರಬೇಕಾದ್ರೆ ಒಂದು ಟರ್ನಿಂಗ್ನಲ್ಲಿ ಉತ್ತರ ಸಿಕ್ಕಿಂನ ಒಂದು ಟರ್ನಿಂಗ್ನಲ್ಲಿ ಆಯತಪ್ಪಿ ಅಲ್ಲಿ ಸಂದರ್ಭ ಹೆಂಗಿರುತ್ತೆ, ಅಲ್ಲಿ ಸಿಚುವೇಶನ್ ಹೆಂಗಿರುತ್ತೆ ಅಂದರೆ ಅಲ್ಲಿ ಅನುಭವಿಸಿದಂಥ ಅಲ್ಲಿ ಇದ್ದು ಸರ್ವಿಸ್ ಮಾಡೋಂಥವ್ರಿಗೆ ಮಾತ್ರ ಅದು
ಗೊತ್ತಾಗುತ್ತೆ. ಅಂಥ ಅದ್ಭುತವಾದ ಅನ್ಬೇಕು ಅಥವಾ ಅಷ್ಟೇ ಕೆಟ್ಟದಾದಂಥ ಅಲ್ಲಿ ಅಡಚಣೆ ಮತ್ತು ಅಷ್ಟೇ ವಿಷಾದವಾದಂಥ ಸಂದರ್ಭಗಳು ಒದಗಿ ಬರುತ್ತೆ ಮಾಜಿ ಸೈನಿಕರಿಗೆ ಅಥವಾ ಇದು ಸೈನಿಕರಿಗೆ. ಅಂತಹ ಸಂದರ್ಭದಲ್ಲಿ ಮೊನ್ನೆ ಅದರಲ್ಲಿ 3 ಗಾಡಿಯಲ್ಲಿ 1 ಗಾಡಿ ಕಣಿವೆಗೆ ಬಿದ್ದು ಆಕ್ಸಿಡೆಂಟ್ ಆಗೋಯ್ತು. ಪರಮಾತ್ಮನ ಅನುಗ್ರಹ ಅನ್ಬೇಕು ನಾವು. ಯಾಕಂದರೆ ಕಾನ್ವಾಯ್ 1ರಿಂದ 1 ಹೋಗ್ತಾ ಇರಬೇಕಾದ್ರೆ ಅಕಸ್ಮಾತ್ ಮುಂದಿನ ಗಾಡಿ ಅಥವಾ ಮಧ್ಯದ ಗಾಡಿ ಬಿದ್ದಿದ್ದರೆ ಹಿಂದಿರೋ 2 ಗಾಡಿ ಕೂಡ ಬೀಳಬೇಕಾಗಿತ್ತು. ಯಾಕಂದರೆ ಸಿಂಗಲ್ ರೋಡಲ್ಲಿ ಒಂದು ಬೆಟ್ಟವನ್ನು ಕಡಿದು ದಾರಿ ಮಾಡಿದ್ದಾರೆ. ಒಂದು ಕಡೆ ಬೆಟ್ಟ ಕಡಿದು ದಾರಿ ಮಾಡಿದರೆ ಇನ್ನೊಂದು ಕಡೆ ದೊಡ್ಡ ಕಣಿವೆ, 1000 ಅಡಿ ಅಷ್ಟು, ಒಂದೊಂದು ಕಡೆ 1000 ಅಡಿ ಕೂಡ ಆಳ ಇರುತ್ತೆ. ಅಂತಿಂಥ ಕಣಿವೆಯಲ್ಲಿ ಆ ಗಾಡಿ ಬಿದ್ದಿದ್ದು ವಾಪಸ್ ತೆಗೆಯೋದಂತೂ ಪ್ರಶ್ನೆನೇ ಇಲ್ಲ, ಅಷ್ಟು ಆಳಕ್ಕೆ ಹೋಗಿ ಬಿದ್ದುಬಿಡುತ್ತೆ. ಆ ಗಾಡಿ ತೆಗೆಯೋ ಬದಲು ಅಕಸ್ಮಾತ್ ನಾವು ಸತ್ತಿರುವಂಥ ಅಮರರಾದಂಥ ಯೋಧರಿಗೆ ನಾವು ತೆಗಿಬೇಕಂದ್ರೆ ಹೆಲಿಕಾಪ್ಟರ್ನಿಂದ ಹೋಗಿ ಅಲ್ಲಿಂದ ಅವ್ರನ್ನ ತೊಗೊಂಡು ಬರಬೇಕಾಗುತ್ತೆ. ಅಂಥ ಒಂದು ಕಠಿಣವಾದ ದುರ್ಗಮವಾದ ಒಂದು ಪ್ರದೇಶ. ಅಂಥ ಸಂದರ್ಭದಲ್ಲಿ ಹಿಂದಿರುವಂಥ 1 ಗಾಡಿ ಬಿದ್ದು ನಮ್ಮ ಭಾರತೀಯ ಸೈನಿಕರು 16 ಜನ ಮೃತಪಟ್ಟಿದ್ದಾರೆ, ವೀರ ಅಮರರಾಗಿದ್ದಾರೆ. 4 ಜನಕ್ಕೆ ತುಂಬ ಪೆಟ್ಟಾಗಿದೆ, ಗಾಯಾದಿಗಳಾಗಿದ್ದಾರೆ. ಭಾಳ ಸೀರಿಯಸ್ ಕಂಡೀಷನ್ ಇದೆ. ಅವರು ಅಷ್ಟಿಷ್ಟು ಸೀರಿಯಸ್ ಇಲ್ಲ. ಭಗವಂತ ಅವ್ರಿಗೆ ಆಯುರಾರೋಗ್ಯ ಕೊಡಲಿ, ಅವ್ರಿಗೆ ಆರೋಗ್ಯವನ್ನು ಸಂಪಾದಿಸಲಿ. ಹಾಗೂ ಮೃತಪಟ್ಟಂಥ ಹುತಾತ್ಮರಾದಂಥ 16 ಜನ ಸೈನಿಕರ ಕುಟುಂಬದವರಿಗೆ ಮತ್ತು ನಮ್ಮ ಇಡೀ ಭಾರತ ದೇಶಕ್ಕೆ ಭರಿಸಲಾರದಂಥ ನಷ್ಟ ಇದು ಅಂತ ಹೇಳ್ಬೋದು. ಒಬ್ಬ ಯೋಧ ಕಳ್ಕೊಂಡಿವಿ ಅಂದರೆ ನಾವು ಆ ಯೋಧನಿಗೆ ಸರಿ ಸಮಾನವಾಗಿ ಮತ್ತೆ ಯಾರೂ ನಮಗೆ ಸಿಗೋದಿಲ್ಲ. ಯಾಕಂದರೆ ಅಷ್ಟನ್ನು ಅವರು ಒಬ್ಬ ಸೈನಿಕನಿಗೆ ತಯಾರು ಮಾಡಬೇಕಂದ್ರೆ ನಮ್ಮ ದೇಶ ಅಥವಾ ನಮ್ಮ ಸೈನ್ಯದ ಒಂದು ಪಡೆ ಅಷ್ಟು ಶ್ರಮಪಟ್ಟು ಅವರನ್ನು ತಯಾರು ಮಾಡಿರ್ತಾರೆ. ಅಂಥ ಒಂದು ಯೋಧ ಹೋದಂದರೆ ಬಹಳಷ್ಟು ನಷ್ಟ ನಮ್ಮ ದೇಶಕ್ಕೆ, ಜೊತೆಗೆ ಅವರ ಕುಟುಂಬಕ್ಕೂ ಕೂಡ ಇದು ತುಂಬಲಾರದಂಥ ಒಂದು ನಷ್ಟ ಅಂತಲೇ ನಾವು ಹೇಳ್ಕೋಬೇಕು. ಈ ಒಂದು ದುರ್ಘಟನೆಯನ್ನು ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಹಾಗೂ ಉಪರಾಷ್ಟ್ರಪತಿಗಳು, ಜೊತೆಗೆ ಗೃಹ ಮಂತ್ರಿ, ನಮ್ಮ ಆರ್ಮಿ ಮುಖ್ಯಸ್ಥರು ಎಲ್ಲರೂ ಕೂಡ ಈ ಸಂತಾಪವನ್ನು ಸೂಚಿಸಿದ್ದಾರೆ. ಈಗ ಹೋದ ಜೀವ ಬರೋದಿಲ್ಲ, ಆದರೆ ಅವರ ಕುಟುಂಬಕ್ಕೆ ಭಗವಂತ ಅವರಿಗೆ ಶಾಂತಿ ಕೊಡಲಿ, ಈ ದುಃಖವನ್ನು ಭರಿಸುವಂಥ ಒಂದು ಶಕ್ತಿ ಕೊಡಲಿ. ಜೊತೆಗೆ ನಮ್ಮ ದೇಶಕ್ಕೂ ಕೂಡ ಇನ್ನು ಮುಂದೆ ಇಂಥ ಒಂದು ದುರ್ಘಟನೆ, ಯೋಧ ಯುದ್ಧದಲ್ಲಿ ಹೋರಾಡಿ ಮಾಡಿದ ಅಂದರೆ ಅದಕ್ಕೆ ಇಷ್ಟೊಂದು ದುಃಖ ಮತ್ತು ಇದು ಬರೋದಿಲ್ಲ. ಯಾಕಂದರೆ ಆತ ತನ್ನ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ಒಂದು ತ್ಯಾಗಜೀವಿ ಆಗ್ತಾರೆ. ನಾನು ಇವತ್ತಿನ ದಿವಸ ನಮ್ಮ 16 ಹುತಾತ್ಮ ಯೋಧರ ದಿನಾಚರಣೆನ ಇವತ್ತು ಮಾಡ್ತಾ ಇದ್ದೇವೆಂದರೆ, ನಮಗೆ ಸೈನಿಕರು ನಾರ್ತ್ ಸಿಕ್ಕಿಂ ಪ್ರಾಂತ್ಯದಲ್ಲಿ ಒಂದು 112 ಬ್ರಿಗೇಡ್ ಐತೆ. ಛಾತನ್ದಾಗ ನಾನು ಸರ್ವಿಸ್ ಮಾಡಿದ್ದೀನಿ. ಅಲ್ಲಿ ಛಾತನ್ಲಿಂದ ಜೀಮಾ ಅಂದೊಂದು ಪೋಸ್ಟಿಗಳಿರ್ತಾವೆ. ಅವು ಅಲ್ಲಿ ಜಾಗ ಚಿಕ್ಕ ವೆಹಿಕಲ್ಸೇ ಹೋಗೋಕೆ ದಾರಿ ಇರೋದಲ್ಲ. ಯಾವಾಗಲೂ ಅಲ್ಲಿ ಹಿಲ್ ಸ್ಲೈಡಿಂಗ್ ಆಗ್ತಾ ಇರ್ತದೆ. ಒಂದು ಪೋಸ್ಟ್ಲಿಂದ ಒಂದೊಂದು ಪೋಸ್ಟ್ಗೆ ಹೋಗ್ಬೇಕಂದ್ರೆ ಮುಂದೆ ಒಂದು ದಾರಿ ಕ್ಲಿಯರೆನ್ಸ್ ಇದ್ರೇ ಮಾತ್ರ ಅಲ್ಲಿ ಅಲೋ ಆಗ್ತದಾಗಲಿ, ಇಲ್ಲಪ್ಪ ಅಂದ್ರೆ ಇಲ್ಲ. ಅದು ಹೋಗೋವಾಗ ಏನಾಗ್ತದೋ ಏನೋ ಅನ್ನೋದು ಗೊತ್ತಾಗೋದಲ್ಲ. ಯಾಕಂದರೆ ಇಡೀ ವರ್ಷ ಪೂರ್ತಿ ಅಲ್ಲಿ ಗುಡ್ಡಗಾಡು ಪ್ರದೇಶದಾಗ ನೀರು ಹರಿತಾನೆ ಇರ್ತಾವೆ. ಯಾವಾಗ ಹಿಲ್ ಸ್ಲೈಡ್ ಆಗ್ತದೋ ಯಾವಾಗ ಇಲ್ಲೋ ಗೊತ್ತಾಗೋದಿಲ್ಲ. ಅಂಥ ಜಾಗದಾಗ ದುರ್ಗಮ ಪ್ರದೇಶಗಳವು, ಭಾರಿ ದುರ್ಗಮ ಪ್ರದೇಶಗಳು. ಅಲ್ಲಿ ನೌಕರಿ ಮಾಡಬಾರ್ಬೇಕಂದ್ರೆ ಅಷ್ಟು ಈಸಿ ಇದಲ್ಲ. ನಾವು ಯುದ್ಧ ಮಾಡ್ಬೋದು, ಅದು ಅಲ್ಲಿ ಕ್ಲೈಮೇಟು, ಅಲ್ಲಿ ಒಂದು ಪ್ರಾಂತ ಜೀವನ ಮಾಡಿ ಬರ್ಬೇಕಂದ್ರೂ ಭಾರಿ ಕಷ್ಟದಾಯಕ ಪ್ರದೇಶಗಳವು. ಅಂಥ ಪ್ರದೇಶಗಳದಾಗ ನಮ್ಮ ಹುತಾತ್ಮ ಯೋಧರು 16 ಜನ, 20 ಜನದಾಗ 3 ಜೂನಿಯರ್ ಕಮಿಷನ್ಡ್ ಆಫೀಸರ್ಸು, ಈಗ ಉಳಿದಿದ್ದು ಅದರ್ ರ್ಯಾಂಕ್ಸ್, ಅವರು 16 ಜನ ನಮ್ಮ ಹುತಾತ್ಮರಾಗಿದ್ದಾರೆ. ಇದು ಇಡೀ ದೇಶ ದುಃಖವನ್ನು ಪ್ರಕಟಪಡಿಸ್ತೈತೆ. ಇವತ್ತು ನಮ್ಮ ವಿಜಯನಗರ ಜಿಲ್ಲಾ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಕಡೆಯಿಂದ ನಮ್ಮ ಇವತ್ತಿನ ದಿವಸ ನಾವು ಆ ಹುತಾತ್ಮರ ದಿನಾಚರಣೆ ಮಾಡಿ ಅವರಿಗೆ ನಮನ ಸಲ್ಲಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಭಾರತ್.
ಇನ್ನು ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯಲ್ಲಿ ಕ್ಯಾಂಡಲ್ ಬೆಳಗುವ ಮೂಲಕ ಹುತಾತ್ಮ ಯೋಧರ ಆತ್ಮಕ್ಕೆ ಶಾಂತಿ ಕೋರಿ ದೇಶಾಭಿಮಾನವನ್ನ ಹೆಚ್ಚಿಸಬೇಕೆಂದು ಯುವ ಬ್ರಿಗೇಡ್ನ ಮುಖ್ಯಸ್ಥರೊಬ್ಬರು ಈ ವೇಳೆ ಕರೆ ನೀಡಿದರು. ಹಾಗೆ ಇವತ್ತು ನಮ್ಮ ಯುವ ಬ್ರಿಗೇಡ್ ವತಿಯಿಂದ ಹಾಗೂ ದೇಶಭಕ್ತ ಬಂಧುಗಳಿಂದ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರಂತೆ ನಾನು ಕೇಳಿಕೊಳ್ಳುವುದೇನೆಂದರೆ, ಈ ಥರ ಸಂದರ್ಭ ಒದಗಿ ಬಂದಾಗ ಪ್ರತಿಯೊಂದು ಮನೆಯಲ್ಲಿ ಕೂಡ ವಿಷಯವನ್ನು ಮುಟ್ಟಿರುತ್ತೆ. ದಯಮಾಡಿ ಈ ಥರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಸ್ವ-ಇಚ್ಛೆಯಿಂದಾಗಿ ಬಂದು ನಮ್ಮ ದೇಶ ಪ್ರೇಮವನ್ನು ಮಾಜಿ ಸೈನಿಕರಿಗಾಗಿ ಗೌರವ ಸಲ್ಲಿಸುವಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರೆ ಮುಂದೆ ಬರುವಂಥ ನಮ್ಮ ಪೀಳಿಗೆ ಯುವಕರಿಗೆ ಒಂದು ದೇಶಭಕ್ತಿ ಅಭಿಮಾನವನ್ನು ಮೂಡಿಸುವಂಥ ಒಂದು ಕೆಲಸ ಆಗುತ್ತೆ ಅಂತೇಳಿ ನಾನು ಹೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ನಾಳೆ ನಿಮ್ಮ ಮನೆಗಳಲ್ಲಿ ಎಲ್ಲರೂ ಸೈನಿಕರಿಗೆ ಹುತಾತ್ಮರಾದ ಸೈನಿಕರಿಗೆ ದೇವರ ಮುಂದೆ ಒಂದು ದೀಪವನ್ನು ಹಚ್ಚುವುದರ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸಂವಿಧಾನದ ಶಾಂತಿ ಕೋರಿದ ಮಾಜಿ ಸೈನಿಕರ ಸಂಘಟನೆ, ಸಾಥ್ ನೀಡಿದ ಯುವ ಬ್ರಿಗೇಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.